ಆಪರೇಷನ್ ಸಿಂಧೂರ ಶುರುವಾಗಿ 5 ದಿನವೇ ಆಗ್ತಾ ಬಂತು. ಆದರೆ ಪಾಕ್ಗೆ ನುಗ್ಗಿದ ಮೊದಲ ದಿನದ ಕಂಪ್ಲೀಟ್ ಮಾಹಿತಿ ಹೊರಬಿದ್ದಿರಲಿಲ್ಲ. ಹೀಗಾಗಿ ಸೇನಾ ಅಧಿಕಾರಿಗಳೇ ಎಳೆಯಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಮೇ 7, 2025 ಪಾಕ್ ಪಾಲಿಗೆ ಕರಾಳ ರಾತ್ರಿ. ಪಾಕಿಸ್ತಾನ ಅನ್ನೋ ದೇಶ ಇರೋವರೆಗೂ ಈ ದಿನವನ್ನ ಮರೆಯಲ್ಲ ಅನ್ಸುತ್ತೆ. ಯಾಕಂದ್ರೆ ಭಾರತದ ಸೈನಿಕರು ಕೊಟ್ಟ ಏಟು ಶತಮಾನ ಕಳೆದ್ರೂ ಮಾಸಲ್ಲ. ಜಸ್ಟ್ ಅರ್ಧ ಗಂಟೆಯಲ್ಲಿ ಪಾಕ್ನ ಜಿಂದಾಬಲವನ್ನೇ ಅಡಗಿಸಿತು. ಕಗ್ಗತ್ತಲ ರಾತ್ರಿಯಲ್ಲಿ ನಡೆದ ಬೆಂಕಿ ಪ್ರವಾಹ, ರಣರೋಚಕ ಕ್ಷಣಗಳನ್ನ ಭಾರತೀಯ ಸೇನೆ ಒಂದೊಂದಾಗಿಯೇ ತೆರೆದಿಟ್ಟಿದೆ. ಪಾಕ್ನ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದ್ದು ಹೇಗೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದೆ. ಟಾರ್ಗೆಟ್ 1, ಮುರಿದ್ಗೆ ಉಗ್ರರ ನೆಲೆ. ಇದೇ ಪಾಕಿಸ್ತಾನದ ಉಗ್ರರು ಬಿಡಾರ ಕಟ್ಕೊಂಡಿದ್ದ ಸೈತಾನರ ನೆಲೆ. ಪಾಕ್ ಉಗ್ರರ ಪಾಲಿನ ಸ್ವರ್ಗ. ಇದೇ ಜಾಗವನ್ನೇ ಮೊದಲು ಟಾರ್ಗೆಟ್ ಮಾಡಿ ಹೊಡೆದುರುಳಿಸಲಾಗಿದೆ. ಭಾರತದ ಕ್ಷಿಪಣಿ ಹೊಡೆತಕ್ಕೆ ಮುರಿದ್ಗೆ ಅನ್ನೋ ಜಾಗವೇ ಸರ್ವನಾಶವಾಗಿದೆ. ಇಲ್ಲಿ ಉಗ್ರರ ನೆಲೆ ಇತ್ತು ಅನ್ನೋದಕ್ಕೂ ಕುರುಹುಗಳು ಸಿಗ್ತಿಲ್ಲ. ಒಟ್ಟು 4 ಜಾಗಗಳನ್ನು ಗುರಿಯಾಗಿಸಿ ಧ್ವಂಸ ಮಾಡಿದ್ದಾರೆ. ಟಾರ್ಗೆಟ್ 2, ಭವಲ್ಪುರ ಉಗ್ರರ ನೆಲೆ. ಮುರಿದ್ಗೆ ಬಳಿಕ ಟಾರ್ಗೆಟ್ ಮಾಡಿದ್ದೇ ಭವಲ್ಪುರ ಉಗ್ರ ನೆಲೆಯನ್ನ. ಇಲ್ಲೂ ಕೂಡ 4 ಜಾಗಗಳನ್ನ ಗುರಿಯಾಗಿಸಿ ಹೊಡೆದುರುಳಿಸಲಾಗಿದೆ. ಸೇನೆ ಕಣ್ಣಿಟ್ಟು ಕೊಂದಿದ್ದು ಬರೀ ಉಗ್ರರನ್ನೇ ಹೊರತು ನಾಗರಿಕರನ್ನಲ್ಲ. ಹೀಗೆ ಒಟ್ಟು 9 ಉಗ್ರ ನೆಲೆಗಳನ್ನ ಏಕಕಾಲದಲ್ಲಿ ಧ್ವಂಸ ಮಾಡಿದ್ದಾರೆ. ನೂರಕ್ಕೂ ಹೆಚ್ಚು ಉಗ್ರರು, 35ರಿಂದ 40 ಸೈನಿಕರ ಸಂಹಾರ. ಭಾರತದ ಹೊಡೆತಕ್ಕೆ ಸತ್ತಿದ್ದು ಒಬ್ಬಿಬ್ಬರಲ್ಲ, ಬರೋಬ್ಬರಿ 100ಕ್ಕೂ ಹೆಚ್ಚು ಉಗ್ರರು ರಕ್ತಕಾರಿ ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಸೈನಿಕರೂ ಕೂಡ ಹತರಾಗಿದ್ದಾರೆ. ಮೇ 7ರ ರಾತ್ರಿ ನಡೆದ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದ 35ರಿಂದ 40 ಸೈನಿಕರ ಹತ್ಯೆಯಾಗಿತ್ತು. ಒಟ್ಟು 9 ಉಗ್ರ ನೆಲೆಗಳ ಧ್ವಂಸ ಮಾಡಲಾಗಿದ್ದು, 100ಕ್ಕೂ ಹೆಚ್ಚು ಉಗ್ರರನ್ನ ಸಂಹಾರ ಮಾಡಲಾಗಿದೆ. ಈ ವೇಳೆ ಕಂದಹಾರ್, ಪುಲ್ವಾಮಾ ದಾಳಿಕೋರರು ಬಲಿಯಾಗಿದ್ದು, ಉಗ್ರ ಅಬ್ದುಲ್ ರೌಫ್, ಯೂಸುಫ್ ಅಜರ್ ಕೂಡ ರಕ್ತಕಾರಿ ಸಾವನ್ನಪ್ಪಿದ್ದಾನೆ. ಭಾರತದ ಗುರಿ ಯಾವತ್ತೂ ಪಾಕ್ ಸೇನೆ ಹಾಗೂ ನಾಗರಿಕರಾಗಿರಲಿಲ್ಲ. ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ದಾಳಿ ನಡೆಸಲಾಗಿದ್ದು, ಅಲ್ಲಿನ ನಾಗರಿಕರ ರಕ್ಷಣೆಗೆ ಮೊದಲ ಆದ್ಯತೆ ನೀಡಿದ್ರು. ಒಟ್ನಲ್ಲಿ ಪಾಕ್ ಪಾಲಿಗೆ ಸರ್ವನಾಶದ ಕ್ಷಣಗಳು ಶುರುವಾಗಿದ್ದು, ಇನ್ಮೇಲೆ ಬಾಲ ಬಿಚ್ಚಿದ್ರೆ ಪಾಕ್ ಇತಿಹಾಸದ ಪುಟ ಸೇರೋದು ಖಾಯಂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.